ನಿಮಗೆ ಎಲ್ಲ ಆಶೀರ್ವಾದವಾಗಿ ಚೆನ್ನಾಗಿರುವಾಗ ಅನೇಕರನ್ನ ರಕ್ಷಣೆ ಕರ್ಕೊಂಡ್ಬರ್ತಾರೆ 100% ಕೆಲವರು. ಆಮೇಲೆ ಆದರೆ ಅವ್ರಿಗೆ ಕಷ್ಟಗಳು, ನೋವುಗಳು, ವ್ಯಾಧಿಗಳು, ರೋಗಗಳು, ಅವು ಏನೇನೋ ಎಲ್ಲ ಕಷ್ಟಗಳು, ಹಿಂಸೆಗಳು ಬಂದ್ಬಿಟ್ರೆ ಇನ್ನು ಇವ್ರು ಯಾರು ಸರಕ್ಕೆ ಹೋಗಲ್ಲ. ಕೆಲವು ಪ್ರಶ್ನೆ ಕೇಳ್ತಾರಂತ, ನೀನೇ ಸರಿ ಇಲ್ಲ, ಇನ್ನು ನಮ್ಮನ್ನು ಸರಿ ಮಾಡಕ್ಕೆ ಬರ್ತೀಯ ಅಂತ. ಕೆಲವ್ರು ಯಾರಾದ್ರು ಬೈಬಿಡ್ತಾರೋ, ಈ ರೀತಿಯಾದಂಥ ಮಾತುಗಳನ್ನ ಹೇಳ್ಬಿಡ್ತಾರೋ ಅಂತ ಕೆಲವರು ಭಯ. ಆದರೆ ದೇವರ ಆತ್ಮನ ಸಭೆ ಆದ ನಿಮಗೆ ಈ ದಿನ ಮಾತಾಡ್ತಾ ಇದ್ದಾರೆ, ಎಲ್ಲ ಸರಿ ಇದ್ದಾಗಲೂ ಕೂಡ ನೀವು ಆತ್ಮಗಳನ್ನು ಸಂಪಾದಿಸಬೇಕು, ಸುವಾರ್ತೆಯನ್ನು ಸಾರಬೇಕು. ಎಲ್ಲ ಪರಿಸ್ಥಿತಿ ಅನಾನುಕೂಲವಾಗಿ ಇದ್ದಾಗಲೂ ಕೂಡ ಸುವಾರ್ತೆಯನ್ನು ಸಾರಬೇಕು, ಆತ್ಮಗಳನ್ನು ಸಂಪಾದನೆ ಮಾಡಬೇಕೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಇವೆಲ್ಲವನ್ನ ಕೇಳಲಿ. ಅದನ್ನು ಮಾತು ನಾಮಕರಣ ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ದೇವರು ನಿಮ್ಮಿಂದ ಫಲವನ್ನು ಎದುರು ನೋಡ್ತಾ ಇದ್ದಾನೆ. ಆ ಫಲ